Hi guys, my name is Bhumika. My school name is GMHPS Bukapattana. ಇವತ್ತು ಡಿವಿಷನ್ ಹೇಗೆ ಮಾಡೋದು ಅಂತ ಇದು 9 ಅಲ್ವಾ? 9 ಅನ್ಸಲ್ಲಿ 3 ಇಲ್ಲ. 3 ಇಲ್ಲ ಅಂದ್ರೆ ನಾವು ಡಬಲ್ ಡಿಜಿಟ್ ತಗೋಬಹುದು. ಡಬಲ್ ಡಿಜಿಟ್ ಅಂದ್ರೆ 35 ತಗೋಬಹುದು. 35 9 ಇಲ್ಲ. ನಿಮಗೆ ಅದು ಈಸಿ ಆಗಿಲ್ಲ, ಮನಸ್ಸಲ್ಲಿಲ್ಲ ಅಂದ್ರೆ ಇಲ್ಲಿ 8 ಅಂತ ಬರ್ಕೊಂಡು ಹೋಗ್ಬೋದು. 35 ಇಲ್ಲ. 35ಗಿಂತ ಕಮ್ಮಿ ಇರೋದು ನಂಬರ್ ತಗೋಬೇಕು. ಕಮ್ಮಿ ಇರೋ ನಂಬರು 27. 9 27 ಹಿಂಗೆ ಹಾಕೊಳ್ಳೋಣ. 27 3 9 3 ಬರುತ್ತೆ. ಇಲ್ಲಿ 3 ಹಾಕೊಳ್ಳೋಣ. ಇಲ್ಲಿ ಮೈನಸ್ ಕಲಿಯಬೇಕು. 5 ಇವಾಗ 5 ಹೋಗೋಣ. ಇಲ್ಲಿ ಕ್ಯಾನ್ ತಗೊಂಡ್ವಿ. 15 ಆಯ್ತು. 15 7 ಕಳೆದ್ರೆ 8 ಅಲ್ವಾ? 8 ಟೈಮ್ ಹಾಕೊಳ್ಳೋದು. ಇಲ್ಲಿ ಎಷ್ಟಾಯಿತು? 3 ಇಲ್ಲ. ಇಲ್ಲಿ ಹೊರದಾಗಬೇಕು. 2 ಇಲ್ಲಿ ಮೇಲೆ ಬರ್ಕೋಬೇಕು. 12 ಕಲಿಯೋಕ್ಕೆ 12 ಕಳೆದ್ರೆ 0. ಇಲ್ಲಿ 8 ಬರ್ತಲ್ವಾ? 8 ನಮಗೆ ಇದಾಗಲ್ಲ. ಕೆಳಗೆ ಇದನ್ನ ಇಳಿಸ್ಕೊಂಡ್ವಿ. 9 ಇಳಿಸ್ಕೊಂಡ್ವಲ್ವಾ? 89 ಕಮ್ಮಿ ಇರೋದು ಯಾವ್ದು ಹೇಳಿ? 9 ಅನ್ಸಲ್ಲಿ 81. 9 ಅನ್ಸಲ್ಲಿ 81 ಯಾವ್ದಾದ್ರು ಬರುತ್ತೆ? 9. 81 ಹಿಂಗೆ ಬರ್ಕೊಳ್ಳೋಣ. 9 ಅಲ್ಲಿ 1 ಕಳೆದ್ರೆ ಎಷ್ಟು? 8. 8 ಅಲ್ಲಿ 8 ಕಳೆದ್ರೆ 0. ಇದು 0 0ಗೆ 8ಗಿಂತ ಕಮ್ಮಿ ಇರೋದು ಇದು ರಿಮೈಂಡರ್. ಯಾವುದು? ಕ್ವಶನ್. ಇದು ಡಿವಿಡೆಂಡ್. ಇದು ಡಿವಿಸರ್. DIVISOR ಡಿವಿಸರ್. ನೋಡಿ ಮಕ್ಕಳ, ಇವಾಗ ತಾಳ ನೋಡೋಣ. ಇಲ್ಲಿಂದ ಹಿಂಗೆ ತಗೋಬೇಕಲ್ವಾ ನೀವು? ಇವಾಗ 3 9 ಇಂಟು 9. ಇದನ್ನ 9 9 81. 9 3 27. 27ಗೆ 8 ಆಡ್ ಮಾಡಬೇಕು. 28 29 30 31 32 33 34 35. 35 ಬರುತ್ತೆ. 35. ಈಗ ಕರೆಕ್ಟ್ ಆನ್ಸರ್ ಬರಲಿಲ್ಲ. ಇಲ್ಲಿ 8 ಐತೆ. ಪ್ಲಸ್ ಹಾಕೊಳ್ಳೋಣ. ಇಲ್ಲಿ 8 ಇದನ್ನ ಆಡ್ ಮಾಡಬೇಕು. 9 ಅಲ್ವಾ? 9 ಇಲ್ಲಿ 5 ಇಲ್ಲಿ 3. ನೋಡಿ ಮಕ್ಕಳು, ನೀವು ಈ ತರ ಇದು ಏನಾದ್ರೂ ಬಂದ್ರೆ, ಇದು ನಿಮಗೆ ಏನಾದ್ರೂ ಕರೆಕ್ಟ್ ಆನ್ಸರ್ ಬರಲಿಲ್ಲ ಅಂದ್ರೆ ಇದನ್ನ ತಾಳ ನೋಡಿ ಈಗ ಬರಬೇಕು. ಏನಾದ್ರೂ ಇಲ್ಲಿ ರಿಮೈಂಡರ್ ಅಲ್ಲಿ 1 3 4 ಇದ್ರೆ ಅದನ್ನ ಇಲ್ಲಿ ಕೆಳಗೆ ಆಡ್ ಮಾಡಬೇಕು. ಆಡ್ ಮಾಡಿ ಅದು ಎಷ್ಟು ಬರುತ್ತೆ ಅಂತ ಇಲ್ಲಿ ಬರೆದ್ರೆ ಕರೆಕ್ಟ್ ಆನ್ಸರ್ ಇಲ್ಲೇ ಬರುತ್ತೆ. ಧನ್ಯವಾದಗಳು.